ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಕಳೆದ ತಿಂಗಳು ನಾನು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡದೇ ಇದ್ದ ಕಾರಣ ಗಿಡಗಳ ಎಲೆಗಳ ಬಣ್ಣ ನೋಡಿ ಹಳದಿಯಾಗಿದೆ. ಇದು ದೊಡ್ಡ ಸಮಸ್ಯೆ ಏನೂ ಅಲ್ಲ. ನಾನು ಗಿಡಗಳ ಬುಡಕ್ಕೆ ಗೊಬ್ಬರವನ್ನು ಸರಿಯಾಗಿ ಹಾಕಿರಲಿಲ್ಲ. ಹಾಗಾಗಿ ನನ್ನ ಗಿಡಗಳ ಎಲೆಗಳು ಈ ರೀತಿಯಾಗಿದೆ. ನಾನು ಕಳೆದ ಬಾರಿ ಬಾಸನ್ನು ಹಾಕಿದ್ದೇನೆ ಅಂತ ಹೇಳಿದ್ದೇನೆ. ಅದು ಕಾಳು ರೀತಿಯಾದ ಒಂದು ಫರ್ಟಿಲೈಸರ್, ಅದನ್ನು ಹಾಕಿದ್ದೇನೆ. ಅದರ ನಂತರ ಗಿಡಗಳು ಸ್ವಲ್ಪ ಹಸಿರಾಗ್ತಾ ಬಂದಿದೆ. ಒಮ್ಮೆ ಹಾಕಿದ ಕೂಡಲೇ ಅದು ಸರಿಯಾಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇನ್ನೊಮ್ಮೆ ಹಾಕಬೇಕಾಗ್ತದೆ. 2-3 ಬಾರಿ ನಾನು ಸರಿಯಾದ ಒಂದು ಗೊಬ್ಬರವನ್ನು ಈ ಗಿಡಗಳಿಗೆ ನೀಡಿದ ನಂತರವೇ ಗಿಡಗಳು ಸರಿಯಾಗ್ತದೆ. ಹಾಗೆಯೇ ಈಗ ಮಳೆಗಾಲ ಬಂದಿರುವುದರಿಂದ ತುಂಬ ಜನರಿಗೆ ಟೆನ್ಷನ್ ಆಗ್ತಾ ಇರ್ತದೆ, ಗಿಡಗಳನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು ಅಂತ. ದೊಡ್ಡ ಗಿಡಗಳಾದರೆ ಹೇಗಾದರೂ ನಾವು ನೋಡಿಕೊಳ್ಬಹುದು. ಆದರೆ ಈಗ ತಾನೇ ಗಿಡಗಳನ್ನು ನಟ್ಟಿರ್ತಾರೆ. ಚಿಕ್ಕ ಚಿಕ್ಕ ಗಿಡಗಳು, 2 ತಿಂಗಳ ಗಿಡ, 3 ತಿಂಗಳ ಗಿಡಗಳು ಇರ್ತದೆ. ಕೆಲವರು ನನಗೆ ಕಮೆಂಟಲ್ಲೂ ಕೂಡ ಕೇಳಿದ್ದಾರೆ, ನನ್ನ ಗಿಡಗಳು ತುಂಬ ಚಿಕ್ಕದಿವೆ, 2 ತಿಂಗಳ ಗಿಡ, 3 ತಿಂಗಳ ಗಿಡ, ಯಾವ ರೀತಿಯಲ್ಲಿ ನಾವು ಮಳೆಗಾಲದಲ್ಲಿ ಅದರ ಆರೈಕೆನ ಮಾಡಬೇಕು, ಮಳೆ ನೀರು ಜಾಸ್ತಿಯಾಗಿ ಗಿಡಗಳು ಹಾಳಾಗದಂತೆ ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು, ಹೀಗೆ ಹಲವಾರು ಕಮೆಂಟ್ಗಳು ಬರ್ತಾ ಇರ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಹೆಚ್ಚಿನವರು ನರ್ಸರಿಯಿಂದ ಚಿಕ್ಕ ಚಿಕ್ಕ ಗಿಡಗಳನ್ನು ತಂದು ನಟ್ಟಿರ್ತಾರೆ. ನಡುವಾಗ ಒಳ್ಳೆಯ ರೀತಿಯಲ್ಲಿ ಮಣ್ಣನ್ನು ಹಾಕಿ ಅದು ಚೆನ್ನಾಗಿ ಬೆಳಿಬೇಕು ಅನ್ನುವಂತಹ ಆಸೆಯಿಂದ ಒಳ್ಳೆಯ ರೀತಿಯಲ್ಲಿ ಅದನ್ನು ನೋಡಿಕೊಳ್ತಾ ಇರ್ತಾರೆ. ಆದರೆ ಮಳೆಗಾಲ ಹತ್ತಿರ ಬಂದಂತೆ ಅವರಿಗೆ ತುಂಬಾ ಟೆನ್ಷನ್ ಆಗ್ತದೆ. ಯಾಕಂದರೆ ತುಂಬ ಜನರು ಹೇಳ್ತಾ ಇರ್ತಾರೆ, ಮಳೆಗಾಲದಲ್ಲಿ ನಾವು ಗಿಡಗಳನ್ನು ನೋಡಿಕೊಳ್ಳುವುದು ತುಂಬಾ ಕಷ್ಟ, ಮಳೆಗಾಲದಲ್ಲಿ ಗಿಡಗಳು ಹಾಳಾಗ್ತದೆ, ಸಾಯ್ತದೆ, ಈ ರೀತಿಯಾದ ಹಲವಾರು ವಿಷಯಗಳು ಬೇರೆ ಬೇರೆಯವರಿಂದ ಅವರು ಕೇಳಿರ್ತಾರೆ. ಹಾಗಾಗಿ ಗಿಡದಲ್ಲಿ ಏನಾದರೂ ಸ್ವಲ್ಪವೇ ಚೇಂಜಸ್ ಕಂಡರೂ ಕೂಡ ಅವರಿಗೆ ತುಂಬಾ ಭಯ ಆಗ್ತದೆ. ಯಾಕಂದರೆ ಗಿಡಗಳು ಸಾಯಬಹುದಾ ಅನ್ನುವಂತಹ ಒಂದು ಆಲೋಚನೆ ಕೂಡ ಬರ್ತದೆ. ಆದರೆ ನಾವು ಗಿಡವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ ಮಳೆಗಾಲದಲ್ಲೂ ಕೂಡ ಗಿಡಗಳಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ಅದು ಕೂಡ ಚಿಕ್ಕ ಚಿಕ್ಕ ಗಿಡಗಳಿಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಆಗುವುದಿಲ್ಲ. ಮೊದಲನೆಯದಾಗಿ ನಿಮಗೆ ಸಾಧ್ಯವಾದರೆ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಡಿ. ನಾನು ಇದನ್ನು ಆಗಾಗ ಹೇಳ್ತಾ ಇರ್ತೇನೆ, ಯಾಕಂದರೆ ಇದೊಂದು ಬೆಸ್ಟ್ ಒಂದು ಉಪಾಯ ಅಂತ ಹೇಳ್ಬಹುದು. ಅಂದರೆ ಮಳೆಯಿಂದ ಗಿಡಗಳು ಹಾಳಾಗದಂತೆ ನೋಡಿಕೊಳ್ಳಲು ಮುಖ್ಯವಾಗಿ ಅದರ ಮೇಲೆ ಮಳೆ ನೀರು ಬೀಳಬಾರ್ದು. ಹಾಗಾಗಿ ನಾವು ಮಳೆ ನೀರು ಬೀಳದಂತಹ ಜಾಗದಲ್ಲಿ ಇಟ್ಟು ಅದನ್ನು ಪ್ರೊಟೆಕ್ಟ್ ಮಾಡಬಹುದು. ಹೀಗೆ ಮಳೆ ನೀರು ಬೀಳದಂತಹ ಜಾಗ ತುಂಬ ಜನರ ಮನೆಯಲ್ಲಿ ಇರುವುದಿಲ್ಲ. ಸ್ವಲ್ಪವೇ ಗಿಡಗಳನ್ನು ಇಡಲು ಸಾಧ್ಯವಾಗ್ತದೆ, ತುಂಬ ಗಿಡಗಳನ್ನು ಅಲ್ಲಿ ಇಡಲು ಸಾಧ್ಯ ಆಗುವುದಿಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಆಗ ನೀವು ಪ್ಲಾಸ್ಟಿಕ್ ಕವರಿಂದ ಅದನ್ನು ಮುಚ್ಚಬಹುದು. ಹಾಗೆ ಗ್ರೋ ಬ್ಯಾಗಲ್ಲಿ ನೀವು ಗಿಡವನ್ನು ನಟ್ಟಿದ್ದರೂ ಕೂಡ ಪ್ಲಾಸ್ಟಿಕ್ ಕವರಿಂದ ಮುಚ್ಚಬಹುದು. ಅದನ್ನು ಒಮ್ಮೆ ಟ್ರೈ ಮಾಡಿ. ಇನ್ನು ಕೆಲವರು ಓಪನ್ ಪ್ಲೇಸಲ್ಲಿ ಗಿಡವನ್ನು ಇಡ್ತಾರೆ, ನಂತರ ಅದಕ್ಕೆ ಮೇಲ್ಗಡೆಯಿಂದ ಏನಾದರೂ ಕವರನ್ನು ಮಾಡಿರ್ತಾರೆ. ಆ ರೀತಿಯಾಗಿಯೂ ಮಳೆಗಾಲದಲ್ಲಿ ತುಂಬ ಜನರು ಮಾಡ್ತಾರೆ. ಅದರಿಂದ ಮಳೆ ನೀರು ಗಿಡದ ಬುಡಕ್ಕೆ ಬೀಳುವುದಿಲ್ಲ. ಆದರೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ನಮಗೆ ಮಳೆಗಾಲದಲ್ಲಿ ಅಷ್ಟೊಂದು ಇನ್ಕಮ್ ಇರುವುದಿಲ್ಲ. ಹಾಗಾಗಿ ಖರ್ಚು ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ಇನ್ನು ನೀವು ಗಿಡವನ್ನು ನೆಲದಲ್ಲಿ ನಟ್ಟಿದ್ದರೆ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಮಳೆ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ. ಹಾಗೆ ಗಿಡದ ಬುಡದಿಂದ ಸ್ವಲ್ಪ ಸ್ಲೋಪ್ ಆಗಿ ನೀವು ಮಣ್ಣನ್ನು ಹಾಕಬೇಕಾಗ್ತದೆ. ಆ ರೀತಿ ಮಾಡುವುದರಿಂದ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ. ಅಲ್ಲಿಂದ ಒಂದು ಕಾಲುವೆ ಅಥವಾ ತೋಡು ಅಂತ ಹೇಳ್ತಾರೆ, ಆ ರೀತಿಯಾಗಿ ಮಾಡಿ ಮಳೆ ನೀರು ಗಿಡದ ಬುಡದಲ್ಲಿ ನಿಲ್ಲದಂತೆ ನೀವು ನೋಡಿಕೊಳ್ಬೇಕು. ಹೀಗೆ ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಮಲ್ಲಿಗೆ ಗಿಡಗಳು ಹಾಳಾಗದಂತೆ ನೋಡಿಕೊಳ್ಳಲು ಗಿಡದ ಬುಡದಲ್ಲಿ ನೀರು ನಿಲ್ಲದಂತೆ ನಾವು ಮೊದಲು ನೋಡಿಕೊಳ್ಬೇಕಾಗ್ತದೆ. ಇನ್ನು ನಾನು ಯಾವಾಗಲೂ ಹೇಳುವಂತೆ ಕೊಳೆಯುವಂತಹ ಗೊಬ್ಬರವನ್ನು ನೀವು ಗಿಡದ ಬುಡಕ್ಕೆ ಹಾಕಬಾರ್ದು. ಅದು ಹಿಂಡಿ ಆಗಿರಬಹುದು, ಕೊಳೆಯುವಂತಹ ಒಂದು ಸಗಣಿ ಗೊಬ್ಬರ ಆಗಿರಬಹುದು, ಜೀವಾಮೃತವನ್ನು ಕೆಲವರು ಕೊಳೆಸಿ ಹಾಕ್ತಾರೆ. ಅದನ್ನು ಕೂಡ ಮಳೆಗಾಲದಲ್ಲಿ ಹಾಕದೇ ಇದ್ದರೆ ಒಳ್ಳೆಯದು. ಇನ್ನು ಕೆಲವರು ಮಳೆ ನೀರು ಬೀಳಬಾರ್ದು ಅಂತ ದೊಡ್ಡ ದೊಡ್ಡ ಮರಗಳ ಕೆಳಗೆ ಇಟ್ಟಿರ್ತಾರೆ. ಇದರಿಂದಲೂ ಕೂಡ ಗಿಡಗಳು ಸಾಯುವಂತಹ ಒಂದು ಪರಿಸ್ಥಿತಿ ಬರಬಹುದು. ಹೇಗೆಂದರೆ ಜೋರಾಗಿ ಗಾಳಿ ಬಂದಾಗ ಮರದ ಗೆಲ್ಲುಗಳು ಆ ಗಿಡದ ಮೇಲೆ ಬೀಳಬಹುದು. ಇನ್ನು ಕೆಲವೊಮ್ಮೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವಾಗ ಮರದ ಮೇಲಿನಿಂದ ಗಿಡಕ್ಕೆ ನೀರು ಬೀಳ್ತಾ ಇರ್ತದೆ. ಅಂದರೆ ತುಂಬಾ ಡಿಸ್ಟೆನ್ಸ್ ಅಲ್ಲಿ ನೀರು ಬೀಳುವಾಗ ನಾವು ಗಿಡವನ್ನು ನಟ್ಟಂತಹ ಮಣ್ಣು ಸ್ವಲ್ಪ ಹೊಂಡದ ರೀತಿಯಲ್ಲಿ ಆಗ್ತದೆ. ನಂತರ ಅಲ್ಲೇ ನೀರು ನಿಂತು ಗಿಡಗಳು ಹಾಳಾಗ್ತದೆ. ಹಾಗೆ ಮೇಲಿನಿಂದ ತುಂಬಾ ಡ್ರಾಪ್ಸ್ಗಳು ಗಿಡದ ಮೇಲೆ ಆಗಾಗ ಬೀಳ್ತಾ ಇರುವುದರಿಂದ ಎಲೆಗಳಿಗೂ ಸ್ವಲ್ಪ ಪೆಟ್ಟಾಗಬಹುದು. ಹಾಗಾಗಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ನೀವು ಗಿಡವನ್ನು ಇಡ್ಲಿಕ್ಕೆ ಹೋಗಬೇಡಿ. ಇನ್ನು ಮಳೆಗಾಲದಲ್ಲಿ ಕಂಪಲ್ಸರಿಯಾಗಿ ಮಾಡಬೇಕಾದಂತಹ ಒಂದು ಕೆಲಸ ಏನಂದ್ರೆ, ನೀವು ಡೈರೆಕ್ಟ್ ಆಗಿ ಅದನ್ನ ನೆಲದ ಮೇಲೆ ಇಡಬೇಡಿ. ಕಲ್ಲು ಅಥವಾ ಇಟ್ಟಿಗೆಯನ್ನು ಇಟ್ಟು ಅದರ ಮೇಲೆ ನೀವು ನಟ್ಟಂತಹ ಗಿಡವನ್ನು ಇಡಬೇಕು. ನೀವು ಗ್ರೋ ಬ್ಯಾಗಲ್ಲಿ ನಟ್ಟಿರಬಹುದು, ಪಾಟ್ನಲ್ಲಿ ನಟ್ಟಿರಬಹುದು ಅಥವಾ ಟಬ್ನಲ್ಲಿ ನಟ್ಟಿರಬಹುದು. ನೀವು ಕಲ್ಲಿನ ಮೇಲೆ ಇಡುವುದರಿಂದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ. ಒಂದು ವೇಳೆ ನೀವು ಹಾಗೆ ನೆಲದ ಮೇಲೆ ಇಟ್ಟಾಗ ಮಳೆ ನೀರು ಅಲ್ಲಿ ಹರಿದು ಹೋಗ್ತಾ ಇರ್ತದೆ. ಅದರಿಂದ ಗಿಡವನ್ನು ನಟ್ಟಂತಹ ಬುಡದ ಒಂದು ಮಣ್ಣು ತುಂಬಾನೇ ನೀರು ಆಗಿರ್ತದೆ. ಅದರಿಂದ ಬೇರುಗಳು ಕೊಳೆಯುತ್ತದೆ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ನೆಲದ ಮೇಲೆ ಗಿಡವನ್ನು ಇಡ್ಲಿಕ್ಕೆ ಹೋಗಬೇಡಿ. ನೀವು ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಕವರ್ ಮಾಡಿದ್ರೂ ಕೂಡ ಗಿಡವನ್ನು ಇಡುವಾಗ ಕಲ್ಲಿನ ಮೇಲೆ ಇಡಬೇಕಾಗ್ತದೆ.
ಇನ್ನು ನೀವು ನೀರು ಬೀಳದಂತಹ ಜಾಗದಲ್ಲಿ ಇಡ್ತೇನೆ ಆದರೂ ಕೂಡ ನೀವು ಕಲ್ಲಿನ ಮೇಲೆ ಇಡಬೇಕಾ ಅಂತ ಕೇಳಿದರೆ, ಆ ಜಾಗದಲ್ಲಿ ನೀರು ಕೆಳಗಡೆಯಿಂದ ಹರಿದು ಹೋಗುವಂತಹ ಒಂದು ಪರಿಸ್ಥಿತಿ ಇದ್ದಲ್ಲಿ ನೀವು ಕಲ್ಲಿನ ಮೇಲೆ ಇಡಬೇಕಾಗ್ತದೆ. ಒಂದು ವೇಳೆ ಅಲ್ಲಿ ನೀರು ಬರದೇ ಇದ್ದಲ್ಲಿ ನೀವು ಕಲ್ಲಿನ ಮೇಲೆ ಇಡುವಂತಹ ಅಗತ್ಯ ಇರುವುದಿಲ್ಲ. ಇನ್ನು ಮಳೆಗಾಲದಲ್ಲಿ ಜೋರಾಗಿ ಗಾಳಿ ಬಂದಾಗ, ಗಿಡಗಳು ಚಿಕ್ಕದಿದ್ದಾಗ ಅದರ ಗೆಲ್ಲುಗಳೆಲ್ಲ ತುಂಡಾಗ್ತದೆ. ಹಾಗಾಗಿ ಕೋಲು ಅಥವಾ ಬಳ್ಳಿಯ ಒಂದು ಸಪೋರ್ಟನ್ನು ಕೊಟ್ಟು ಗಿಡಗಳ ಗೆಲ್ಲುಗಳು ತುಂಡಾಗದಂತೆ ನೀವು ನೋಡಿಕೊಳ್ಬೇಕಾಗ್ತದೆ. ಇನ್ನು ಗಿಡವನ್ನು ನಡುವಾಗ ನೀವು ಹಾಕಿದಂತಹ ಮಣ್ಣು ತುಂಬಾ ಅಂಟು ಆಗಿದ್ದಲ್ಲಿ ನೀವು ದಯವಿಟ್ಟು ಆ ಗಿಡವನ್ನು ನೀರು ಬೀಳದಂತಹ ಜಾಗದಲ್ಲೇ ಇಡಬೇಕಾಗ್ತದೆ, ಅಥವಾ ನೀವು ಅದಕ್ಕೆ ಸರಿಯಾಗಿ ಪ್ಲಾಸ್ಟಿಕ್ ಕವರನ್ನು ಹಾಕಲೇಬೇಕಾಗ್ತದೆ. ಯಾಕಂದರೆ ಆ ರೀತಿಯಾದ ಮಣ್ಣು ಇದ್ದಾಗ ಸ್ವಲ್ಪ ನೀರು ಬಿದ್ದಾಗಲೂ ಕೂಡ ಮಣ್ಣು ಅಂಟಾಗ್ತದೆ, ಹಾಗೆ ಸರಿಯಾಗಿ ಡ್ರೈ ಆಗುವುದಿಲ್ಲ. ಇದರಿಂದ ಬೇರಿನ ಒಂದು ಜಾಗದಲ್ಲಿ ಕೊಳೆಯುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಇದರಿಂದ ಗಿಡಗಳು ಹಾಳಾಗ್ತದೆ. ಹಾಗಾಗಿ ನೀವು ಗಿಡದ ಬುಡದ ಮಣ್ಣನ್ನು ಒಮ್ಮೆ ಗಮನಿಸಿ, ಅದು ತುಂಬಾ ಅಂಟಾಗಿದ್ದರೆ ತುಂಬಾ ಜಾಗ್ರತೆ ಮಾಡಬೇಕಾಗ್ತದೆ. ಹಾಗೆ ನೀರು ಸರಾಗವಾಗಿ ಇಳಿದು ಹೋಗ್ತಾ ಇದ್ದರೆ ಯಾವುದೇ ರೀತಿಯಾದ ಟೆನ್ಷನ್ ಇರುವುದಿಲ್ಲ. ಹಾಗೆ ಮಳೆಗಾಲದಲ್ಲಿ ಗಿಡದ ಎಲೆಗಳೆಲ್ಲ ಹಳದಿಯಾಗುವುದು ಸಾಮಾನ್ಯ. ಒಂದು ವೇಳೆ ತುಂಬಾ ಹಳದಿಯಾಗಿ ಗೆಲ್ಲುಗಳೆಲ್ಲ ಸಾಯ್ತಾ ಇದ್ದರೆ ಏನು ಮಾಡಬೇಕಂದ್ರೆ ಆ ಗಿಡವನ್ನು ರೀಪಾಟಿಂಗ್ ಮಾಡಬೇಕಾಗ್ತದೆ. ಆಗ ನೀವು ಗಿಡಗಳನ್ನು ಉಳಿಸಿಕೊಳ್ಬಹುದು. ಇನ್ನು ಕೆಲವರು ಮಳೆಗಾಲದಲ್ಲಿ ಫಂಗಸ್ ರೀತಿ ಬರಬಾರ್ದು ಅಂತ ಕೆಮಿಕಲನ್ನು ಸ್ಪ್ರೇ ಮಾಡ್ತಾರೆ. ನೀವು ಫರ್ಟಿಲೈಸರ್ ಶಾಪ್ನಲ್ಲಿ ಅದನ್ನು ಕೇಳಿ ಗಿಡಗಳಿಗೆ ಹಾಕಬಹುದು, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಅಂದರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ, ಆದರೆ ನೀವು ಹೇಳುವಾಗ ಚಿಕ್ಕ ಗಿಡ ಅಂತಲೇ ಹೇಳಿ. ಆಗ ಚಿಕ್ಕ ಗಿಡಗಳಿಗೆ ಎಷ್ಟು ಪ್ರಮಾಣ ಅಂತ ಅವರು ಹೇಳ್ತಾರೆ ಅದೇ ಪ್ರಮಾಣದಲ್ಲಿ ನೀವು ನಿಮ್ಮ ಗಿಡಗಳಿಗೆ ಹಾಕಿ. ಆಗ ಬೇರಿನ ಒಂದು ರೋಗ ಬರುವುದಿಲ್ಲ. ಇದು ಕೊನೆಯ ಒಂದು ಆಪ್ಷನ್ ಆಗಿ ಇಟ್ಟುಕೊಳ್ಳಿ. ಮೊದಲ ಒಂದು ಆಪ್ಷನ್ ಏನಂದರೆ, ನೀರು ಬೀಳದಂತಹ ಜಾಗದಲ್ಲಿ ನಿಮ್ಮ ಗಿಡಗಳನ್ನು ಇಟ್ಟರೆ ನಿಮ್ಮ ಗಿಡಗಳು ತುಂಬಾ ಸೇಫ್ ಆಗಿ ಇರ್ತದೆ. ಇನ್ನು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳ ಮೇಲೆ ಚುಕ್ಕೆಗಳು ಕಂಡುಬರುವುದು ಸಾಮಾನ್ಯ. ಅದಕ್ಕಾಗಿ ಯಾವುದೇ ರೀತಿಯ ಭಯ ಪಡುವ ಅಗತ್ಯ ಇರುವುದಿಲ್ಲ. ಹಾಗೆ ಅದಕ್ಕಾಗಿ ಯಾವುದೇ ರೀತಿಯಾದ ಸ್ಪ್ರೇಯನ್ನು ಸಿಂಪಡಿಸುವ ಅಗತ್ಯ ಇರುವುದಿಲ್ಲ. ಆ ರೀತಿಯಾದ ಎಲೆಗಳು ಉದುರಿ ಹೋಗ್ತದೆ, ಹಾಗೆ ಅದೇ ಜಾಗದಲ್ಲಿ ಹೊಸ ಹೊಸ ಚಿಗುರುಗಳು ಬರ್ತದೆ. ಆದರೆ ಮಳೆಗಾಲದಲ್ಲಿ ಗಿಡದಲ್ಲಿ ಚಿಗುರು ಬರುವುದು ತುಂಬ ಕಡಿಮೆ, ಅಂದರೆ ಅಲ್ಲಲ್ಲಿ ಒಂದೊಂದು ಬರ್ತದೆ. ಬೇಸಿಗೆಯಷ್ಟು ತುಂಬ ಏನು ಚಿಗುರು ಬರುವುದಿಲ್ಲ. ಆದರೆ ಮಳೆಗಾಲದ ನಂತರ ನಮ್ಮ ಗಿಡಗಳು ಸರಿಯಾಗ್ತದೆ. ಮಲ್ಲಿಗೆ ಕೃಷಿಕರಿಗೆ ಮಳೆಗಾಲ ಅಂದರೆ ಒಂದು ಕಷ್ಟದ ದಿನಗಳು ಅಂತ ಹೇಳಬಹುದು. ಆ ಒಂದು 2-3 ತಿಂಗಳು ಸ್ವಲ್ಪ ಹೆಚ್ಚಿಗೆ ಕಷ್ಟಪಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಇಳುವರಿ ತುಂಬಾ ಕಡಿಮೆ ಇರ್ತದೆ. ನಾನು ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಇರುವವರಿಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ದೊಡ್ಡ ಗಿಡಗಳು ಇರುವವರಿಗೂ ಕೂಡ ತುಂಬಾ ಟೆನ್ಷನ್ ಆಗುವಂತಹ ಒಂದು ಸಮಯ ಅಂತ ಹೇಳಬಹುದು. ಸ್ವಲ್ಪ ಜಾಗ್ರತೆಯಿಂದ ನಾವು ಗಿಡಗಳನ್ನು ನೋಡಿಕೊಂಡ್ರೆ ಆಯಿತು. ಆದರೆ ಮಣ್ಣಿನಲ್ಲಿ ನೀರಿನ ಅಂಶ ನಿಲ್ಲದಂತೆ ನೀವು ತುಂಬಾ ಜಾಗ್ರತೆ ವಹಿಸಬೇಕಾಗ್ತದೆ. ಆ ಒಂದು ಕೆಲಸವನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಗಿಡಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ಇನ್ನು ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಏನಾದರೂ ಆಗಬಹುದಾ ಅನ್ನುವಂತಹ ಟೆನ್ಷನಿಂದ ನಿದ್ದೆ ಮಾಡದೇ ಇರುವುದು ಅಥವಾ ಊಟ ಮಾಡದೇ ಇರುವುದು, ಕೇವಲ ಇದರದೇ ಆದ ಒಂದು ಟೆನ್ಷನಲ್ಲಿ ಇರುವುದು ಮಾಡಬೇಡಿ. ಯಾಕಂದರೆ ಗಿಡ ಹೋದರೆ ಇನ್ನೊಂದು ಗಿಡವನ್ನು ತಂದು ನಾವು ನಟ್ಟರೆ ಆಯಿತು. ಆದರೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ನೀವು ಈ ರೀತಿಯಾಗಿ ತುಂಬಾ ಟೆನ್ಷನ್ ಮಾಡಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರ್ತದೆ. ಇದನ್ನು ನಾನು ಚಿಕ್ಕ ಗಿಡಗಳನ್ನು ಬೆಳೆಸುತ್ತಿರುವವರಿಗೆ ಹೇಳ್ತಾ ಇದ್ದೇನೆ. ಗಿಡಗಳು ಸ್ವಲ್ಪ ದೊಡ್ಡದಾದ ನಂತರ ನಮಗೆ ಅಷ್ಟೊಂದು ಟೆನ್ಷನ್ ಇರುವುದಿಲ್ಲ, ಅಂದರೆ ಅದೆಲ್ಲ ಕಾಮನ್ ಅಂತ ನಮಗೆ ಅನಿಸ್ತದೆ. ಆದರೆ ಚಿಕ್ಕ ಚಿಕ್ಕ ಗಿಡಗಳು ಇರುವವರಿಗೆ ಅದು ಗಿಡ ಸತ್ತರೂ ಕೂಡ ತುಂಬ ಟೆನ್ಷನ್ ಮಾಡಿಕೊಳ್ತಾರೆ, ಅಥವಾ ಗಿಡದಲ್ಲಿ ಏನಾದರೂ ಬದಲಾವಣೆ ಕಂಡರೂ ಕೂಡ ಅವರು ಟೆನ್ಷನ್ ಮಾಡಿಕೊಳ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಅವರಿಗಾಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಈಗ ನೀವು ನನ್ನ ಗಿಡಗಳು ಇಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇದ್ದೀರಾ, ಆದರೆ ಚಿಕ್ಕ ಗಿಡಗಳು ಇರುವಾಗ ಮಳೆಗಾಲದಲ್ಲಿ ಕೆಲವೊಂದು ಗಿಡಗಳು ಸತ್ತಿದೆ. ಹಾಗೆ ಆ ಒಂದು ಜಾಗದಲ್ಲಿ ಹೊಸ ಗಿಡವನ್ನು ತಂದು ನಟ್ಟಿದ್ದೇನೆ. ನಾವು ಜಾಗ್ರತೆಯನ್ನು ಮಾಡಬೇಕು, ಆದರೆ ಅತಿಯಾದ ಟೆನ್ಷನನ್ನು ಮಾಡಿಕೊಳ್ಬಾರ್ದು. ಆ ಗಿಡ ಹೋದರೆ ಹೊಸ ಗಿಡವನ್ನು ನಟ್ಟರೆ ಆಯಿತು ಅನ್ನುವಂತಹ ಒಂದು ಮನೋಭಾವದಿಂದ ನಾವು ಖುಷಿಯಿಂದನೇ ಇರಬೇಕಾಗ್ತದೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.